ನಮಸ್ಕಾರ ವೀಕ್ಷಕರೇ. ಸೊ ನಾವು ಲಾಸ್ಟ್ ಎಪಿಸೋಡಲ್ಲಿ ಮಾಟ ಮಂತ್ರದ ಬಗ್ಗೆ ಒಂದು ಸ್ವಲ್ಪ ಡೀಪಾಗಿ ದೇವರಾಜ್ ಸರ್ ಜೊತೆಲಿ ಮಾತಾಡೋಣ ಅಂತೇಳಿ ನಿಮಗೆ ಲಿಂಕ್ ಕೊಟ್ಟಿದ್ದೆ. ಸರ್ ಈಗ ಡೈರೆಕ್ಟ್ ಟಾಪಿಕ್ ಹೋಗ್ಬಿಡೋಣ, ನಾವು ಎಕ್ಸ್ಟ್ರಾ ಮಾತಾಡೋದೇ ಬೇಡ. ಸೊ ಮಾಟ ಮಂತ್ರದ ಬಗ್ಗೆ ನೀವು ಒಂದು ಸಣ್ಣದಾಗಿ ಹೇಳಕ್ಕೆ ಹೊರಟ್ರಿ, ನಾನೇ ಅದನ್ನು ಸರ್ ನೆಕ್ಸ್ಟ್ ಎಪಿಸೋಡನ್ನು ಮಾಡೋಣ ಅಂತೇಳಿ ಸ್ಟಾಪ್ ಮಾಡಿದ್ದೆ. ಸೊ ಅದು ತುಂಬ ಇಂಟ್ರೆಸ್ಟ್ ಇರೋ ಟಾಪಿಕ್ ಸರ್. ನನಗಂತೂ ಸುಮಾರು ಜನ ಮಾಟ ಮಂತ್ರ ಮಾಡಿದ್ದಾರೆ, ಏನೋ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ನಾನು ಅದನ್ನು ಅಷ್ಟೊಂದು ನಂಬೋದಿಲ್ಲ. ಮತ್ತು ಇದು ಏನಕ್ಕಿದು ಇದು ಹೆಂಗೆ ಸಾಧ್ಯ ಇದೆ ಅಂತ ಒಂದು ಕ್ವಶನ್ಗಳು ಮಾಡ್ತಾ ಇರ್ತೀನಿ ಯಾವಾಗಲೂ. ಬಟ್ ಅದ್ರ ಬಗ್ಗೆ ಒಂದಷ್ಟು ಆನ್ಸರ್ ಬೇಕಾಗಿತ್ತು, ನನಗೂ ಬೇಕು, ನಮ್ಮ ವೀಕ್ಷಕರಿಗೂ ಅದು ಇಂಟ್ರೆಸ್ಟ್ ಐತೆ. ಇದು ಹೆಂಗೆ ಸಾಧ್ಯ ಇದೆ, ಇದು ನಡೆಯುತ್ತಾ, ಇದು ಪವಾಡಗಳ, ಇದನ್ನೆಲ್ಲ ಮಾಡಿ ಏನಾದರೂ ತೊಂದರೆ ಮಾಡ್ಬೋದಾ ಜನಗಳು? ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡಿ ಸರ್. ಈಗ ನಿಮಗೆ ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ ಏನಂತ ಅಂದರೆ, ಒಂದು ಮೂಲಿಕೆ, ಒಂದು ಮದ್ದಿಡು ಅಂತಕ್ಕಂಥ ಒಂದು ವಿಚಾರಕ್ಕೆ ಎಷ್ಟು ಕೆಲಸ ಮಾಡುತ್ತೆ, ಅದು ಅದಕ್ಕೆ ಎಷ್ಟೊಂದು ಚೈತನ್ಯ ಇದೆ, ಶಕ್ತಿ ಇದೆ ಅಂತ. ಈಗ ಭಗವಂತನ ಸೃಷ್ಟಿನಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಗಿಡಮೂಲಿಕೆಗಳು, ವನಚರ, ಹೌದು, ಈ ವನಮೂಲಿಕೆಗಳು, ಈ ವನಚರ ತುಂಬ ದೊಡ್ಡದು. 20 ಲಕ್ಷ ವನಚರ. ಈ 20 ಲಕ್ಷ ವನಚರ ಭಗವಂತನ ಸೃಷ್ಟಿನಲ್ಲಿ ಯಾವ್ಯಾವ ರೀತಿಯಾದಂಥ ಯಾವ್ಯಾವ ಕೆಲಸಕ್ಕೆ ಉಪಯೋಗವಾಗ್ತಕ್ಕಂಥ ಮೂಲಿಕೆಗಳು, ಪ್ರಾಣಿಗಳು, ಪಕ್ಷಿಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದನು. ಅಪಾರ, ಇದು ಅಪಾರವಾದಂಥ ವಿಚಾರ. ಈಗ ಈ ಒಂದು ನಮ್ಮ ವಿಚಾರಕ್ಕೆ ಅದನ್ನು ತಗೊಳಕ್ಕಾಗಲ್ಲ. ಅದು ಆಧ್ಯಾತ್ಮಿಕದ ಒಂದು ವಿಚಾರ. ಸೃಷ್ಟಿ ಭಗವಂತಂದು ವಿಚಾರ ಏನಪ್ಪ ಅಂದರೆ, ಜಗಳಗಂಟಿ ಅಂತಕ್ಕಂಥದ್ದು ಒಂದು ವನಚರದ ಒಂದು ಮರ, ಗಿಡ ಮರ. ಅದು ಅದರಲ್ಲಿ 2-3 ವೆರೈಟೀಸ್ ಇದೆ. ಅದು ಮರ 2-3 ರೀತಿಗಳಿದ್ದಾವೆ. ಯಾವುದೇ ಒಂದು ಹೂವು ತಗೊಂಡಾಗೂ ಒಂದೇ ರೀತಿಯಾದಂಥದ್ದಿಲ್ಲ, ನಾವು ಗಿಡ ತಗೊಂಡಾಗ ಒಂದೇ ರೀತಿಯಾದಂಥಲ್ಲ. ಒಂದೊಂದು ಗಿಡದಲ್ಲಿ ಒಂದೇ ರೀತಿ ಇರತಕ್ಕಂಥ ಒಂದು ವೆರೈಟೀಸ್ ಇರ್ತೈತೆ. ಆ ರೀತಿಯಾಗಿ ಜಗಳಗಂಟಿ ಅಂತಕ್ಕಂಥದ್ದು ಒಂದು ಮರ ಇದೆ. ಆ ಮರ ಬೇಕಾದ್ರೆ ನೀವು ಎಪಿಸೋಡ್ ಬೇಕಾದ್ರೆ ನಾನು ತೋರಿಸ್ತೀನಿ. ಆ ಮರವನ್ನು ನಾವು ಒಂದು ಅದರ ಕಡ್ಡಿ ಒಂದು 2-3 ಇಂಚು ತಗೊಂಡು ಬಂದು ಅದಕ್ಕೆ ಮಾಮೂಲಿಯಾಗಿ ಕೆಲವು ಬೀಜಾಕ್ಷರಗಳು, ಈಗ ಮಾಟ, ಮಂತ್ರ, ಶೂನ್ಯ ಇದೆಲ್ಲ ಒಂದೇ. ಬ್ಲ್ಯಾಕ್ ಮ್ಯಾಜಿಕ್ಕು ಅದು ಈ ಹೆಸರುಗಳೆಲ್ಲ ಅದು ಒಂದಕ್ಕೆ ಸಂಬಂಧಪಟ್ಟಿದೆ. ಏನೋ ಒಂದು ಕೆಡುಕಾಗಿದೆ, ನಮಗೇನೋ ಒಂದು ಪ್ರಯೋಗ ಆಗಿದೆ, ನಾವು ಯಾವುದೂ ಉದ್ಧಾರ ಆಗ್ತಾಯಿಲ್ಲ, ಊರ್ಜಿತ ಆಗ್ತಾಯಿಲ್ಲ, ನಾವೇನು ಕಾರ್ಯಕ್ರಮಗಳು ಮಾಡ್ಕೊಳಕ್ಕಾಗ್ತಾಯಿಲ್ಲ, ನಮ್ಮ ಮಗಳು ಮದುವೆ ಮಾಡೋಕ್ಕಾಗ್ತಾಯಿಲ್ಲ, ಇನ್ನು ನನ್ನ ಮಗ ಎಜುಕೇಷನ್ ಸೆಟ್ರೇಟ್ ಆಗಲಿಲ್ಲ, ಈಗ ನಾವು ಎಷ್ಟೋ ದುಡಿತಾ ಇದ್ದೀವಿ, ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂತಕ್ಕಂಥ ವಿಚಾರಗಳಿರ್ತವೆ. ಪ್ರತಿ ಮನುಷ್ಯನಲ್ಲೂ ಇರ್ತವೆ, ನಮ್ಮಲ್ಲೂ ಇದ್ದಾವೆ, ನಿಮ್ಮಲ್ಲೂ ಇರ್ತವೆ, ಎಲ್ಲರಲ್ಲೂ ಇರ್ತಕ್ಕಂಥ ವಿಚಾರ, ಜನರಲ್ಲಾಗಿ ಎಲ್ಲರಲ್ಲೂ ಇರ್ತಕ್ಕಂಥ ವಿಚಾರ ಇದು ಮನುಷ್ಯನ ಸ್ವಭಾವ. ಈಗ ಒಂದು ಕಡೆ 2 ಮನೆ ಇದ್ದಾವೆ, ಒಂದು ಬೀದಿನಲ್ಲಿ 2 ಮನೆ ಇದ್ದಾವೆ. ಈ 2 ಮನೆಯವರು ತುಂಬ ಚೆನ್ನಾಗಿರ್ತಾರೆ ಅನ್ಯೋನ್ಯವಾಗಿ. ಅವ್ರು ಬೇರೆ ಇವರು ಬೇರೆ, ಅವರು ಯಾರೋ ಇವ್ರು ಯಾರೋ, ಆದರೂ ಸಹಿತಾನು ಆ ಮನೆಯವರು ಈ ಮನೆಯವರು ಏನಕ್ಕೆ ಆಗಲಿ, ಒಂದು ಹಬ್ಬ ಹರಿದಿನ, ಮದುವೆ, ಮುಂಜಿ, ಕಷ್ಟ ಸುಖ, ಬೆಳಗ್ಗೆ ಸಾಯಂಕಾಲ, ಯಾವುದೇ ಒಂದು ವಿಚಾರಕ್ಕೆ ತುಂಬ ಅನ್ಯೋನ್ಯವಾಗಿರ್ತಾರೆ 2 ಮನೆಯವರು. ಕಾರಣಾಂತರವಾಗಿ ಇವರನ್ನು ಕಂಡು ಯಾರಿಗೋ ಒಬ್ಬರಿಗೆ ನಮ್ಮ ಎನಿಮೀಸ್, ಶತ್ರುಗಳು ಸ್ಟಾರ್ಟ್ ಆಗಿಬಿಡ್ತಾರೆ. ಅಂದರೆ ಅವ್ರು ಸಂತೋಷವಾಗಿರೋದನ್ನ ಸಹಿಸೋಕ್ಕಾಗಲ್ಲ, ಸಹಿಸೋದು ಇಲ್ಲ. ಈಗ ನಾವು ಸುಮ್ಮನೆ ಮೇಲಕ್ಕೆ ಏನು ಬೇಕಾದ್ರೂ ಮಾತಾಡ್ಕೋಬಹುದು, ಒಳಗಡೆನ ಒಂದು ಗುಣ ಬೇರೆ ಇರ್ತವೆ. ಮಾನವನಲ್ಲಿ ಎಲ್ಲ ರೀತಿಯಾದಂಥ ಗುಣಗಳು ಇದ್ದೇ ಇರ್ತವೆ. ಆ ಗುಣ ಬಂದಾಗ ಅವ್ರಿಗೆ ಅದೊಂದು ಸಂತೋಷ, ಇವರು ಚೆನ್ನಾಗಿರಬಾರ್ದು ಅನ್ನೋದೇ ಅವ್ರ ಸಂತೋಷ. ಇವ್ರು ಎಷ್ಟು ಆಡಾದ್ರೂ ಪರವಾಗಿಲ್ಲ, ಅವ್ರನ್ನ ಉದ್ಧಾರ ಮಾಡೋಂಗಿಲ್ಲ. ಆ ರೀತಿಯಾಗಿ ಈಗ ನೋಡ್ರಿ, ಯಾಕೆಂದರೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಉದಾಹರಣೆ. ಇಲ್ಲ, ನಡೆದಿದ್ದಾವೆ ಸರ್. 2 ಮನೆ ತುಂಬ ಚೆನ್ನಾಗಿರೋರು ಇದ್ದಾರೆ, ಅವ್ರು ಬೇರೆ ಆಗಬೇಕಾದ್ರೆ ನಾನು ವಿಚಾರ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ಈ ಜಗಳಗಂಟೆ ಇರ್ತಕ್ಕಂಥ ಮರನ ತೊಗೊಂಬಂದು, ಗಿಡನ, ಈ ಕಡ್ಡಿನ ಒಂದು 3 ಇಂಚಸ್, ಅದರ ಮೇಲೆ ಕೆಲವು ಬೀಜಾಕ್ಷರಗಳಿದ್ದಾವೆ. ಯಾಕೆಂದರೆ ಈಗ ಹೋಮ್ ಅಂತಕ್ಕಂಥದ್ದು ಇದಕ್ಕೇನು ಹೇಳ್ತೀವಿ ಅಂದರೆ ಪ್ರಣವ ಅಂದರೆ ಪ್ರಾಣನೇ.
ಪ್ರಣವ ಬೀಜಾಕ್ಷರ ಅದು ಓಂ. ಈಗ ಓಂ ನಮಃ ಶಿವಾಯ ಅಂತೀವಿ ನಾವು, ಅದು ಪಂಚಾಕ್ಷರಿಗೆ ಸಂಬಂಧಪಟ್ಟಂಥದ್ದು. ಇದರಲ್ಲಿ ಓಂ ಸಪ್ರೇಟ್. ಇದು ಓಂ ಅಂತಕ್ಕಂಥದ್ದು ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು. ಈಗ ಮನುಷ್ಯ ಎಂಥವನೇ ಇರಲಿ, ಎಷ್ಟೇ ದಪ್ಪ ಇರಲಿ, ಎಷ್ಟೇ ಉದ್ದ ಇರಲಿ, ಏನೇ ಸೌಂದರ್ಯ ಇರಲಿ, ಪ್ರಾಣ ಇದ್ದರೆ ಮಾತ್ರನೇ ಅವನು ಎದ್ದೋಡಾಡ್ತಾನೆ. ಇಲ್ಲದ್ರೆ ಅದು ಎಣ. ಅಂದರೆ ಎಲ್ಲ ಒಂದು ಪದಗಳಿಗೂ ಇದು ಪ್ರಾಣವಾದಂಥ ಅದು ಓಂ. ಇದನ್ನು ಅದೇ ರೀತಿಯಾಗಿ ಪ್ರಾಣ ಅಂತಕ್ಕಂಥ ಓಂ ಅಂತಕ್ಕಂಥ ಬೀಜಾಕ್ಷರ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಒಳ್ಳೆ ಬೀಜಾಕ್ಷರಗಳು, ಕೆಟ್ಟ ಬೀಜಾಕ್ಷರಗಳು, ರಾಕ್ಷಸರಿಗೆ ಸಂಬಂಧಪಟ್ಟಂಥ ಬೀಜಾಕ್ಷರಗಳು, ಗುಣಗಳ ನಮ್ಮಲ್ಲಿ ಉದ್ಭವ, ರಾಕ್ಷಸ ಗುಣಗಳು ನಮ್ಮಲ್ಲಿ ಉದ್ಭವ ಆಗಬೇಕು. ಯಾಕಂದರೆ ನಮ್ಮಲ್ಲಿ ಕೋಪ ಬರಬೇಕು, ಉದ್ರೇಕವಾಗಬೇಕು, ಕ್ರೌರ್ಯ ಮೆರೆದಾಡಬೇಕು. ಆ ರೀತಿಯಾದಂಥ ಕೆಲವು ಬೀಜಾಕ್ಷರಗಳಿರ್ತವೆ. ಇದನ್ನೆಲ್ಲ ಮಹನೀಯರು ಬರೆದಿಟ್ಟಿದ್ದಾರೆ. ನಾನೇ ಹೊಸದಾಗಿ ಏನು ಹೇಳ್ತಾ ಇಲ್ಲ. ಸಾವಿರಾರು ವರ್ಷಗಳು, ನೂರಾರು ವರ್ಷಗಳಿಂದ ಈ ಇರ್ತಕ್ಕಂಥ ವಿಚಾರ ಇದು. ಈಗ ನಾನೇ ಅದನ್ನೇನು ಉದ್ಭವ ಮಾಡಿ ಸೃಷ್ಟಿ ಮಾಡಿ ಹೇಳ್ತಾ ಇರೋದಲ್ಲ. ಕೆಲವು ಗ್ರಂಥಾಧಾರಗಳಿದ್ದಾವೆ. ಈಗ ಓಂ ನಮಃ ಶಿವಾಯ ಅಂದರೆ ಏನು, ಅದರಲ್ಲೇ ಬೇರೆ ಇದೆ. ಆ ನಮಃ ಶಿವಾಯ ಅಂತಕ್ಕಂಥದ್ದನ್ನು ಮಹನೀಯರು ಆದಿಶಂಕರಾಚಾರ್ಯರು ಪಂಚಾಕ್ಷರಿಯನ್ನು ಅದನ್ನು ತಿರುವು ಮಾಡಿದ್ದಾರೆ. ತಿರುವು ಅಂದರೆ ಉಲ್ಟಾ. ಅದನ್ನು ಉಲ್ಟಾ ಬರೆದ್ರೆ ಪೂರ್ತಿ ಎಲ್ಲ ವ್ಯವಹಾರಗಳು ಉಲ್ಟಾನೆ. ಇವಾಗ ಓಂ ನಮಃ ಶಿವಾಯ ಅಂತ ನಾವು ಕೈ ಮುಗಿದ್ಬಿಟ್ಟು ಬಂದರೆ ಆವತ್ತಿನ ಕೆಲಸಗಳು ಬೇರೆ ರೀತಿ. ಏನೋ ಆವತ್ತಿನ ಫಲ ಏನಿದೆ ಅದು ಬರುತ್ತೆ. ಅದನ್ನು ಉಲ್ಟಾ ಬರೆದು ನೀಟಾಗಿ ಓದ್ಬಿಟ್ಟು ಬಂದಿದ್ದೀವಿ ಅಂದರೆ ನಾವು ಆವತ್ತಿನ ಕೆಲಸಗಳೆಲ್ಲ ಉಲ್ಟಾನೆ. ಅಂದರೆ ನಾವು ಏನು ಹೋಗ್ತಾ ಇದ್ದೀವಿ ಅದು ಬಿಟ್ಟು ಗಾಡಿ ಹೋಗ್ತಾ ಇರೋದು ಬಿದ್ದೋಗುತ್ತೆ. ಈ ಲಾರಿ ಕೆಳಕ್ಕೆ ನಾವೇ ಹೋಗ್ಬಿಡ್ತೀವಿ. ಮೈಂಡ್ ಅಪ್ಸೆಟ್ ಆಗುತ್ತೆ. ಮೈಂಡ್ ನಮ್ಮ ಕಂಟ್ರೋಲ್ ಇರಲ್ಲ. ಆ ರೀತಿಯಾಗಿ ಈ ಒಂದು ಗಿಡನ ಅದರ ಮೇಲೆ ಈ ಬೀಜಾಕ್ಷರಗಳನ್ನು ಬರೆದು ಇದಕ್ಕೆ ಕಾಗೆದು ಒಂದು ರೆಕ್ಕೆ, ಅದರದ್ದು ಒಂದು ಕೂದಲು ಅಂತ ಲೆಕ್ಕ, ಒಂದು ರೆಕ್ಕೆ ಕಾಗೆದು ಒಂದು ರೆಕ್ಕೆ, ಗೂಬೆದು ಒಂದು ರೆಕ್ಕೆ. ಗೂಬೆ ಅಂತಕ್ಕಂಥದ್ದು ಒಂದು ಪಕ್ಷಿ, ಅದನ್ನು ಈ ಕಾಗೆನೂ ಒಂದು ಪಕ್ಷಿ. ಈ ಎರಡು ರೆಕ್ಕೆಗಳನ್ನು ಸಂಗ್ರಹಿಸಿ, ಈ ಎರಡು ರೆಕ್ಕೆಗಳು ಉಲ್ಟಾ ಮಾಡಿ, ಮತ್ತೆ ಈ ಕಡ್ಡಿನ ಜೊತೆಯಲ್ಲಿಟ್ಟು ಕಪ್ಪು ದಾರವನ್ನು ಸುತ್ತಿ ಅದಕ್ಕೆ ಬರೀ ಕುಂಕುಮವನ್ನು ಹಚ್ಚಿ ಯಾವುದಾದ್ರೂ ಒಂದು ಮನೆಯಲ್ಲಿ ಇಟ್ಟಿದ್ದೀವಿ ಅಂದರೆ, ಆ ಒಂದು ಕಾಂಪೌಂಡಲ್ಲಾಗಲಿ, ಆ ಮನೆಯಲ್ಲಾಗಲಿ, ಆ ಒಂದು ಮನೆಗೆ ಸಂಬಂಧಪಟ್ಟಂಥ ಒಂದು ಕಾಂಪೌಂಡ್ ಒಳಗಡೆ ಆಗಲಿ ಎಲ್ಲಾದರೂ ಇಟ್ಟಿದ್ದೀವಿ ಅಂದರೆ ಇದ್ದಕ್ಕಿದ್ದಂತೆ ಕ್ರೌರ್ಯ ಆ ಮನೆಯಲ್ಲಿ ಓನರ್ಗೆ, ಮಕ್ಕಳಿಗೆ, ತಂದೆ ತಾಯಿಗೆ. ತಾಯಿ ಏನೋ ಒಂದು ಹೇಳ್ತಾರೆ, ಮಗಳು ಕೇಳಲ್ಲ. ಮಗಳೇನೋ ಒಂದು ಹೇಳ್ತಾರೆ, ತಾಯಿ ಕೇಳಲ್ಲ. ಅಪ್ಪ ಏನೋ ಒಂದು ಹೇಳ್ತಾನೆ, ಮಗನ ಕೇಳಲ್ಲ. ಮಗ ಏನೋ ಒಂದು ಹೇಳ್ತಾನೆ, ಅಪ್ಪನ ಕೇಳಲ್ಲ. ಯಾಕಂದರೆ ಏನಪ್ಪ ನಮ್ಮ ಮನೆ ಇಷ್ಟೊಂದು ಚೆನ್ನಾಗಿತ್ತು, ಇಷ್ಟೊಂದು ಅನ್ಯೋನ್ಯವಾಗಿದ್ದೀವಿ ನಾವು. ಬೇರೆಯವರ ಪಕ್ಕದ ಮನೆ ವಿಚಾರ ಒಂದು ಕಡೆ ಇರಲಿ, ನಮ್ಮ ಮನೆಯಲ್ಲೇ ಏನಯ್ಯ ಅರ್ಜೆಂಟಾಗಿ ಹೋಗಿ ತೋಟಕ್ಕೆ ಕೊಡ್ಬಾರಯ್ಯ, ಬೇಕಾದ್ರೆ ಹೋಗಯ್ಯ ನೀನು ಅಂತಾನೆ ಇವನು. ಅಂದರೆ ಎಲ್ಲ ಉಲ್ಟಾ ಆಗ್ಬಿಡ್ತು. ಎಲ್ಲ ಉಲ್ಟಾ. ಯಾಕೆ ಏನಪ್ಪ ಇದು ಹಿಂಗೆ ಮಾತ್ರ ಎಲ್ಲಿಂದ ಬಂತು ಇವನಿಗೆ ಧೈರ್ಯ ಇದು ಇಷ್ಟೊಂದು ಆತ್ಮ ಯೋಚನೆ ಮಾಡ್ತಾನೆ. ಆಮೇಲೆ 2-3 ಸಾರಿ ಇವನ ಮಗ ಆ ಥರ ಹೇಳಿದಾಗ ಅಪ್ಪನಿಗೆ ಏನಾಗ್ತಾನೆ, ಏನೋ ಬೋಳಿ ಮಗನೇ ಅಂತಾನೆ. ಒಂದು ಸ್ವಲ್ಪ ಅವ್ರ ರೈಸ್ ಆಗ್ತದೆ, ಶುರುವಾಯಿತು. ಇದಕ್ಕೆ ಏನು ಹೇಳ್ತಾನೆ ಅಂದರೆ, ಈ ವಿದ್ಯೆಗೆ ಏನು ಹೇಳ್ತಾನೆ ಅಂದರೆ ವಿದ್ವೇಷಣೆ ಅಂತ ಹೇಳ್ತಾನೆ. ಇದಕ್ಕೆ ವಿದ್ವೇಷಣ ವಿದ್ಯೆ ಅಂತ ಹೇಳ್ತಾನೆ. ಇದಕ್ಕೆ ಮಹನೀಯರೇನು ಇದಕ್ಕೆ ಬಿರುದು ಕೊಟ್ಟಿದ್ದಾರೆ ಅಂದರೆ, ಈ ಒಂದು ಆಕ್ಟಿವಿಟೀಸ್ಗೆ, ಈ ಒಂದು ಪ್ರಯೋಗಕ್ಕೆ, ಇವರಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಪರಿವರ್ತನೆಗೆ ಈ ಪ್ರಯೋಗಕ್ಕೆ ಏನು ಹೆಸರು ಕೊಟ್ಟಿದ್ದಾರೆ ಅಂದರೆ ಕ್ಲೀನಾಗಿ ಇದು ವಿದ್ವೇಷಣೆ ಅಂತ ಹೇಳ್ತಾನೆ. ಇದು ಒಂದು ಭಯಂಕರವಾದಂಥ ಮಾಟ. ಯಾಕೆಂದರೆ ನಮ್ಮ ಮನೆಯಲ್ಲಿ 4 ಜನ ಇರೋದು 4 ರೀತಿಯಾಗಿ ಹೋಗ್ತಾರಲ್ವ. 4 ಜನದ ಮಾತು ಒಬ್ಬರೊಬ್ಬರು ಯಾರೂ ಕೇಳಲ್ಲ, ಯಾರೂ ಕೇಳದೆ ಇರತಕ್ಕಂಥ ಇದೊಂದು ಮಾಟ ಅಂತ. ಇದು ಒಂದು ಪ್ರಯೋಗ. ಇದು ದಶಮಾದ ವಿದ್ಯೆಗಳಲ್ಲಿ, ಅಷ್ಟಮಾದ ವಿದ್ಯೆಗಳಲ್ಲಿ, ಈ ವಿದ್ಯೆಗಳಲ್ಲಿ ಪವರ್ಫುಲ್ ಆದಂಥ ಒಂದು ವಿದ್ಯೆ ಇದು. ಇದಕ್ಕೇನು ಹೇಳ್ತಾನೆ, ವಿದ್ವೇಷಣೆ ಅಂತ ಹೇಳ್ತಾನೆ. ನೋಡಿ, ನನಗೆ ನೀವು ಕಾಗೆ ಗೋಬಿ ಅಂತ ಕೂಡಲೇ ಆಲ್ಮೋಸ್ಟ್ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಎಲ್ಲರ ಮೈಂಡಲ್ಲೂ ಇರೋದು. ಅಲ್ಲ ಸರ್, ಯಾಕೆಂದ್ರೆ ಕಾಗೆ ಕೂತ್ಬಿಡ್ತು ಅಂದರೆ ಕಾರ್ ಮೇಲೆ ಮೊನ್ನೆ ಯಾವುದೋ ಒಂದು ಸೀನು ಸಿದ್ದರಾಮಯ್ಯ ಅವ್ರದ್ದು ಕಾರು, ಅವರು ಅಂದರೆ ಮಂತ್ರಿಗಳಿದ್ದಾಗ ಅವ್ರ ಕಾರ್ ಮೇಲೆ ಕಾಗೆ ಕೂತ್ಬಿಡ್ತು ಅಂತೇಳಿ ಅದು ಕಾರ್ ಚೇಂಜ್ ಮಾಡಿದ್ರು ಅಂತೇಳಿ ದೊಡ್ಡ ನ್ಯೂಸ್ ಆಗಿತ್ತು. ಅಂದ್ರೆ ಕಾಗೆ ಬಗ್ಗೆ ಮತ್ತೆ ಗೂಬೆ ಬಗ್ಗೆ ಯಾಕೆಂದ್ರೆ ನೆಗೆಟಿವ್ ಅಂತ ಒಂದು ಮೈಂಡ್ ಇದೆ ಎಲ್ಲರಿಗೂ. ಬಟ್ ನೀವು ಅದೇ ವಿಚಾರನ ಈ ಥರ ಹೇಳಿದಾಗ ಅದು ಇನ್ನೂ ಕನ್ಫರ್ಮ್ ಆಗೋಯ್ತು. ಪಕ್ಕಾ ವಿಚಾರ. ಈಗ ಬೇಕಾದರೆ ನಮ್ಮನ್ನು ನೀವು ಚೆಕ್ ಮಾಡಬೇಕಂತಿದ್ರು ಸಹಿತ ಈಗ ನಮ್ಮ ಎಲ್ಲ ವಿಚಾರಗಳನ್ನು, ಒಳ್ಳೆಯದನ್ನು ಕೆಟ್ಟೋದನ್ನು ಈಗ ಜನಕ್ಕೆ ತಿಳಿಸ್ತಕ್ಕಂಥವ್ರು ನೀವು ಮೀಡಿಯಾವರು.
ಯಾಕೆಂದರೆ ನಿಮ್ಮಿಂದಾನೇ ಈ ಒಂದು ವಿಷಯ ಪಬ್ಲಿಕ್ ಆಗಲಿ, ನಮಗೆ ಪಬ್ಲಿಕೇಶನ್ ಆಗಲಿ, ನಮ್ಮ ಪರಿಚಯವಾಗಲಿ, ಒಳ್ಳೇದು ಕೆಟ್ಟದ್ದು ಈಗ ನಿಮ್ಮಿಂದಾನೇ ನಡೀತಾ ಇರೋದು. ಅಲ್ಲ, ಈ ವಿಚಾರ ಬಂದು ಎಷ್ಟು ವಿಚಾರ ಐತೆ ನಮ್ಮ ಸ್ವದೇಶ ಮೀಡಿಯಾ. ಆಲ್ಮೋಸ್ಟ್ ನಮ್ಮ ಕಾನ್ಸೆಪ್ಟ್ ಏನಂದರೆ, ನಮ್ಮ ದೇಶದಲ್ಲಿ ಯಾವೆಲ್ಲ ಒಂದು ವಿಚಾರಗಳಿದ್ದಾವೆ, ಒಂದು ಅಂದರೆ ಗೊತ್ತಿಲ್ಲದೆ ಇರೋ ವಿಚಾರಗಳು, ಇದ್ರ ಬಗ್ಗೆ ನಿಗೂಢವಾದ ಕೆಲವೊಂದು ವಿಚಾರಗಳೇನಿದ್ದಾವೆ ಅವುಗಳನ್ನ ಪಬ್ಲಿಕ್ ಮಾಡೋದ್ರಿಂದ ಜನಕ್ಕೆ ಆ ವಿಚಾರ ತಲುಪುತ್ತೆ, ಜಾಗೃತಿ ಆಗ್ತಾರೆ, ಜನ ಹುಷಾರಾಗ್ತಾರೆ. ನೆಕ್ಸ್ಟು ಇದರಲ್ಲಿ ಇದನ್ನು ಪರಿಗಣಿಸಿರೋದು ಯಾವ ರೀತಿ ಅಂದರೆ, ಇಂದಿನ ಮಹನೀಯರು, ಇಂದಿನ ಹಳಬರು, ಸುಮಾರು ಒಂದು 100 ವರ್ಷದ ಹಿಂದಿನವರು. ಈ ಮಾಮೂಲಿ ಅವಾಗೆಲ್ಲ ಗ್ಯಾಸು, ಎಲೆಕ್ಟ್ರಿಷನ್ನು, ಗೋಬರ್ ಗ್ಯಾಸು, ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಬರೀ ಎಲ್ಲ ಸೌದೆಯಿಂದನೇ ಅಡುಗೆ ಮಾಡಬೇಕು, ಸೌದೆಯಿಂದನೇ ನೀರು ಕಾಯಿಸಬೇಕು. ಪ್ರತಿಯೊಂದು ಎಲ್ಲ ಕೆಲಸ ಆಕ್ಟಿವಿಟೀಸು ಸೌದೆಯಿಂದನೇ ಆಗಬೇಕಾಗಿತ್ತು. ಕರೆಕ್ಟ್. ಈ ಸೌದೆಗೆ ಕಾಡಿಗೆ ಹೋದಂಥ ಜನಗಳು ಅವರಿಗೆ ಗೊತ್ತಿಲ್ಲದೆ ಈ ಒಂದು ಜಗಳಗಂಟಿ ಅಂತಕ್ಕಂಥನ ಮರನ ಕಡಿದು ಸೌದೆ ತಂದ್ಬಿಡ್ತಾ ಇದ್ರು ಮನೆಗೆ. ಗೊತ್ತಿಲ್ಲದೆ ಎಲ್ಲ ಸೌದೆ ಜೊತೆ ಮಿಕ್ಸ್ ಆಗಿ ಮನೆಗೆ ಬಂದ್ಬಿಡ್ತಾ ಇತ್ತು. ಓಕೆ. ಕಾರಣಾಂತರವಾಗಿ ಆ ಸೌದೆ ಮನೆಯಲ್ಲಿ ಉರಿಸ್ತಾ ಇರಬೇಕಾದ್ರೆ, ಅದರ ಹೊಗೆ ಮನೆಯೆಲ್ಲ ಹರಡ್ತಾ ಇರಬೇಕಾದ್ರೆ, ಅವಾಗ ಅಡುಗೆ ಮಾಡ್ಬೇಕಾದ್ರೆ ಮನೆಯೆಲ್ಲ ಹೊಗೆನೆ, ಆಲ್ಮೋಸ್ಟ್ ಎಲ್ಲ ಮನೆಯೆಲ್ಲ ಅಡುಗೆನೆ. ಅದು ಎಂಥ ಮನೆ ಆಗ್ಬೋದು, ಯಾರೇ ಆಗಬಹುದು, ಅದು ಹೊಗೆನೆ. ಆ ಹೊಗೆ ಎಲ್ಲೆಲ್ಲಿ ಆಡ್ತಾ ಇತ್ತೋ ಅಲ್ಲೆಲ್ಲ ಜಗಳ ಸ್ಟಾರ್ಟ್ ಆಗುತ್ತೆ. ಈ ಥರ. ಹೌದೌದು. ಹೌದೌದು. ಅಲ್ಲಲ್ಲ, ಆ ಹೊಗೆ ವಿಷ ಅಲ್ವಾ ಅದು. ಆ ಗಿಡದ ಮಹಿಮೆನೇ ಆ ರೀತಿ, ಆ ಮರದ ಮಹಿಮೆನೇ ಆ ರೀತಿ. ಪರಮಾತ್ಮ, ಈಗ ತುಳಸಿಗೆ ನಾವು ಯಾಕೆ ಪೂಜೆ ಮಾಡ್ತೀವಿ? ಆಕ್ಸಿಜನ್ ಚೆನ್ನಾಗಿ. ತುಳಸಿ ಯಾರು ಪರಿಗಣಿಸಿದ್ರು? ಅದೇ ರೀತಿಯಾಗಿ ಭಗವಂತನ ಸೃಷ್ಟಿಯಲ್ಲಿ ನೀನು ಇದಕ್ಕೆ ಅಂತಕ್ಕಂಥ ನಿರ್ಣಯಗಳು ನೋಡಿ ಆಗಿನ ಕಾಲದಲ್ಲಿ. ಧನವಂತ್ರಿ ಅಂತಕ್ಕಂಥವರು ಪ್ರತಿಯೊಂದು ಗಿಡ ಮರಕ್ಕೂ ಆ ಒಂದು ಪ್ರಾಣ, ಹೆಸರು, ಇನ್ನೊಂದು ಮತ್ತೊಂದು, ಈ ನಿನ್ನಿಂದ ಇಂತಿಂಥ ಕಾರ್ಯ ಆಗುತ್ತೆ ಅಂತ ನಿರ್ಣಯ. ಆಗ ಪುರೋಹಿತರಾಗಬಹುದು, ಪಂಡಿತರಾಗಬಹುದು, ಇಂಥ ವಿದ್ಯಾವಂತರು ಅದನ್ನು ಪರಿಗಣಿಸಿ ಇದು ಇಂಥ ಒಂದು ವಿಚಾರ ಸಪ್ತಋಷಿಗಳಲ್ಲಿ, ಈಗಿನ ಜನಗಳಲ್ಲ, ಸಪ್ತಋಷಿಗಳು ದೃಷ್ಟಿ ಇಟ್ಟು ಯಾಕೆ ಇಲ್ಲಿ ಈ ರೀತಿಯಾದಂಥ ಗಲಾಟೆಗಳಾಗ್ತಾ ಇದೆ, ಈ ಮನೆಯಲ್ಲಿ ಇಷ್ಟೊಂದು ಅನಾಹುತ ಆಗ್ತಾ ಇದೆ, ಅಪ್ಪ ಮಗನ ನೋಡಿತಾ ಇದ್ದಾನೆ, ಹೆಂಡತಿ ಮಗಳು ನೋಡಿತಾ ಇದ್ದಾಳೆ, ಇದು ಯಾಕೆ ಇಷ್ಟೊಂದು ಚೆನ್ನಾಗಿರೋ ಹಿಂಗೆ ಯಾಕೆ ಗಲಾಟೆ ಆಯಿತು ಅಂತ ಪರಿಗಣಿಸಿ ಅವರು ದೃಷ್ಟಿಯಿಂದ ನೋಡಿದಾಗ, ಓಹೋ ಇದು ಇಂಥ ಒಂದು ಗಿಡದ ಸಮಸ್ಯೆ, ಇದು ಇಂಥದನ್ನು ಸೌದೆಯಾಗಿ ತಂದು ಮನೆಯಲ್ಲಿ ಉರಿಸಿದ್ರಿಂದ ಈ ರೀತಿ ಆಗ್ತಾ ಇದೆ, ಇದು ಜಗಳಗಂಟಿ, ಇಂಥ ಮರನ ಯಾರು ತರಬಾರ್ದು ಅಂತಕ್ಕಂಥ ಪೂರ್ವಜರಿಗೆ ಋಷಿಗಳೇ ಅರಿವು ಕೊಟ್ಟಿದ್ದು. ಆಗಿಂದ ಈ ಮೂಲಿಕೆ ಗೋಪ್ಯವಾಗಿ ಆಗಲೇ ಬರ್ತಾ ಇದೆ. ಈಗ ಅದನ್ನು ತಿಳ್ಕೊಳ್ತಕ್ಕಂಥವ್ರು ಯಾರಪ್ಪ ಅಂದರೆ ಈ ವಿದ್ಯಾವಂತರು, ಈ ಒಂದು ಜ್ಯೋತಿಷ್ಯರು, ಈ ಪುರೋಹಿತರು, ಈ ಮತ್ತು ಭೂತವೈದ್ಯರು, ಮತ್ತು ಆಯುರ್ವೇದಗಳು, ಈ ಗೊತ್ತಿರ್ತಕ್ಕಂಥವರೆಲ್ಲನೂ ಇದನ್ನು ಪರಿಗಣಿಸಿದಾಗ ಅವ್ರಿಗೆ ಗೊತ್ತಿದೆ ಏನು ಈ ಮರ ಇಂಥದ್ದು. ಯಾಕೆಂದರೆ ಅವ್ರದ್ದು ಕೆಲಸ ಅದೇ ಅಲ್ವಾ. ಆ ಕೆಲಸ ಅದೇ ಆದಾಗ ಅವರು ಈ ಮರ ಇಂಥದ್ದು, ಈ ಮರ ಇಂಥ ಸಮಯದಲ್ಲಿ ಇಂಥ ಕೆಲಸಕ್ಕೆ ಉಪಯೋಗಿಸ್ಕೋಬೋದು, ಮಿಕ್ಕಿನಾದಂಗೆ ಇದ್ರ ಸಂತೆಗೆ ಹೋಗಬಾರ್ದು ಅಂತಕ್ಕಂಥದ್ದು ಅರಿವಿದೆ. ಅದನ್ನು ತರಲ್ಲ. ಬಟ್ ಈಗಲೂ ಗೊತ್ತಿಲ್ಲದವ್ರು ತಗೊಂಡೋದ್ರೆ ಅನಾಹುತ ಆಗ್ತೈತೆ. ಇದು ನೋಡ್ರಿ, ಇದು ಒಂದು ಭಯಂಕರವಾದಂಥ ವಿದ್ವೇಷಣೆ, ಮಾಟ ಮಂತ್ರ. ಇದು ಒಂದು ಪ್ರಯೋಗ. ಎಷ್ಟು ಚಮತ್ಕಾರ ಸರ್, ಒಂದು ಮರದ ಒಂದು ಸಸ್ಯ. ಅದೇ ರೀತಿಯಾಗಿ ಈ ಜಗಳ ಆಗೋದು, ಈಗ ತಗೊಳ್ಳಿ ನೀವು, ಇದನ್ನೇನೋ ಮಾಡಿಬಿಟ್ರು, ಸಣ್ಣ ಪ್ರಯೋಗ, ಗಿಡಮೂಲಿಕೆ ಇಟ್ಬಿಟ್ರು, ಜಗಳ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು. ಆ ಜಗಳನೇ ಯಾವುದೋ ರೀತಿ ಬೇರೆ ಕತ್ತಿಯಿಂದ ಹೊಡ್ಕೋಬಹುದು, ಮಚ್ಚಿಂದ ಹೊಡ್ಕೋಬಹುದು, ಸೌದೆಯಿಂದ ಹೊಡ್ಕೋಬಹುದು, ಸಾವು ಸಂಭವಿಸ್ಬೋದು. ಮತ್ತು ಈಗ ಒಬ್ಬ ಅಪ್ಪ ಒಬ್ಬ ಮಗ ಇರ್ತಾನೆ, ಆ ಮನೆಯಲ್ಲಿ ಜಗಳ ಆಯಿತು, ಅಪ್ಪ ಆದರೂ ಸಾಯ್ಬೋದು, ಇಲ್ಲ ಮಗ ಆದರೂ ಸಾಯ್ಬೋದು ಈ ಗಲಾಟೆಯಲ್ಲಿ. ಯಾಕೆ ನಿಲ್ಲಲ್ಲ, ಇದು ನೆವರ್ ಎಂಡು. ಯಾಕೆಂದರೆ ಇದು ಪ್ರಯೋಗ ಅಲ್ಲಿ ನಡೀತಾನೆ ಇರ್ತದಲ್ವಾ, ಸಮಾಧಾನನೇ ಆಗಲ್ಲ. ಸೊ ಅದು ತೆಗೆಗಂಟ ಇರುತ್ತೆ. ಬೇರೆ ಯಾರೋ ದೊಡ್ಡವ್ರು ಬಂದರು, ಬೇಡಪ್ಪ ಯಾಕೆ ಗಲಾಟೆ ಅದು ಕೇಳಲ್ಲ. ಇಲ್ಲಿ ಇದು ಆಗ್ತಾ ಇದೆಯಲ್ಲ, ಪೆಟ್ರೋಲ್ ಕೆಳಗಡೆ ಇದೆಯಲ್ಲ, ಬೆಂಕಿ ಉರಿತಾನೆ ಇರ್ತೈತೆ. ಸಮಾಧಾನ ಮಾಡಿದ್ರು ನೆಕ್ಸ್ಟ್ ಮತ್ತೆ ಇಲ್ಲ ಮತ್ತೆ ಉದ್ರೇಕ ಆಗ್ತಾನೆ ಇರ್ತೈತೆ, ಕೋಪ ಬರ್ತಾನೆ ಇರ್ತೈತೆ. ಇದು ತುಂಬಾ ಡೇಂಜರ್ ಸರ್, ತುಂಬ ಡೇಂಜರ್ ಇದು. ಅದು ಆಗ ಎಲ್ಲಾದರೂ ಹೋಗಿ ವಿದ್ಯಾವಂತರಲ್ಲಿ, ವಿದ್ಯೆ ಅಷ್ಟೋ ಇಷ್ಟೋ ಗೊತ್ತಿರ್ತಕ್ಕಂಥವ್ರ ಹತ್ರ ಹೋಗಿ, ಯಾಕೆಂದ್ರೆ ಈಗ ನಂಬಲ್ಲ ಅಂದ್ರೆ ನೀವು ಆಲ್ಮೋಸ್ಟ್ ಸರ್, ಇದು ನಂಬಿಕೆ ಇಲ್ಲ, ನಂಬಿಕೆ ಇಲ್ಲ ಅಂತ ಕೇಳಿದ್ರಿ ನೀವು. ಕೇಳಿದ್ರಿ, ಈಗ ನನ್ನನ್ನು ಒಂದು ಮಾತು ಕೇಳಿದ್ರಿ, ನಂಬಿಕೆ ಇಲ್ಲ, ನಂಬಲ್ಲ ಅಂತ. ಏನಾಗ್ತದೆ ಅಂದ್ರೆ, ಈ ಸಮಸ್ಯೆ ಇದ್ದಾಗ ಇವ್ರು ಬೇರೆ ಕಡೆ ಹೋಗಿ ಎಲ್ಲೋ ಕೇಳ್ತಾರೆ, ಅವರಿಗೆ ಇದ್ರ ಬಗ್ಗೆ ಅರಿವಿರಲ್ಲ, ಬರೀ ಜ್ಯೋತಿಷ್ಯ ಕಲ್ತಿರ್ತಾರೆ ಅವರು. ಏನೋ ವಾಸ್ತು ಇಲ್ಲ ಮನೆ, ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ, ಏನೋ ತೊಂದರೆ ಆಗಿದೆ, ನೋಡ್ಕೊಳ್ರಪ್ಪ ಅಂತ ಹೇಳ್ಬೋದು. ಇಲ್ಲ ಇನ್ನೊಬ್ಬರ ಹತ್ರ ಹೋದ್ರು, ಅವ್ರಿಗೆ ಇದ್ರ ವಿಚಾರ ಗೊತ್ತಿರಲ್ಲ, ಸಣ್ಣ ಪುಟ್ಟ ಏನೋ ಒಂದು ಮಾಡ್ಕೊಡ್ತಾರೆ ಇವರು, ನಿಂಬೆ ಹಣ್ಣು, ತೆಂಗಿನಕಾಯೋ ಏನೋ ಒಂದು ಮಾಡ್ಕೊಡ್ತಾರೆ. ಆವಾಗ ಅದ್ರ ಬಗ್ಗೆ ಇವ್ರಿಗೆ ಇಲ್ಲಿ ರಿಸಲ್ಟ್ ಬರಲ್ಲ. ಆವಾಗ ಎಲ್ಲ ಸುಳ್ಳು,
ಏನು ನಂಬಿಕೆ ಇಲ್ಲ ಅಂತ ನಂಬಿಕೆ ಅಲ್ಲಿ ಹೋಗ್ಬಿಡ್ತೈತೆ. ಓಹೋ. ಇದನ್ನು ನುರಿತ ಕಲಾವಿದರಲ್ಲಿ ಹೋಗಿ ನಿಜವಾದಂಥ ವೈದ್ಯರಲ್ಲಿ ಹೋಗಿ ಇದನ್ನು ಕಂಡಿಡಿದು ಈ ರೀತಿ ಆಗಿದೆಯಪ್ಪ, ಇದಕ್ಕೆ ಪರಿಹಾರ ಈ ರೀತಿ ಇದೆ ಅಂತ ಅಂಥವರಲ್ಲಿ ಹೋದಾಗ ಇದಕ್ಕೆ ಪರಿಹಾರ ಸಿಗ್ತೈತೆ. ಅವ್ರು ಯಾರೋ ಒಬ್ಬರು ನಂಬ್ತಾರೆ. ಈ ವಿದ್ಯಾವಂತರಲ್ಲಿ ಹೋಗೋರು 100ಕ್ಕೆ ಒಬ್ಬರು ಇಬ್ಬರು, ಇನ್ನು 90 ಜನ ಮಾಮೂಲಿ ಹೊಟ್ಟೆಪಾಡಿಗೋಸ್ಕರ ಇರ್ತಕ್ಕಂಥವ್ರ ಹತ್ರನೇ ಹೋಗೋದು. ಕರೆಕ್ಟ್. ಅವಾಗೇನಾಯಿತು? ಹೊರಟಾಯ್ತು ನಂಬಿಕೆ. ಹಂಗಾಗಿನೇ ಮಾಂತ್ರಿಕಕ್ಕೆ ಈಗ ಸಾಧ್ಯವಾದಷ್ಟು ಮಾಟ ಮಂತ್ರ ಭೂತ ವೈದ್ಯರಿಗೆ ಬೆಲೆ ಇಲ್ಲ ಈಗ. ಕರೆಕ್ಟ್ ಸರ್. ಆಲ್ಮೋಸ್ಟ್ ಈಗ ನೀವಂತ ಹೇಳಿದ್ರೆ, ನೀವು ಬಂದು ನಿಮ್ಮ ಪರಂಪರೆಯಿಂದ ನಿಮ್ಮ ತಾತನ ಕಾಲದಿಂದ ನೀವು ಇದನ್ನು ನಡೆಸ್ತಾ ಬಂದಿದ್ದೀರಂತ ಸುಮಾರು ಜನ ಈಗ ಕಣ್ಣು ಕಾಣಿಸ್ತಾರೆ ನಮಗೂ ಕೂಡ. ರೀಸೆಂಟಾಗಿ ಅವರು ಎಲ್ಲೋ ಒಂದು ಕಲ್ತ್ಕೊಂಬಂದು ಅವರೇ ಒಂದು ಶುರು ಮಾಡಿರ್ತಾರೆ. ಸೊ ಅಂದರೆ ವಿದ್ಯೆ ಬಂದು ಅವರು ಅಷ್ಟೊಂದು ಇನ್ನೂ ಪರಿಪಕ್ವ ಇಲ್ಲದೇನೆ ಮಾಡೋಕ್ಕೆ ಹೋದಾಗ ಈ ಥರ ಎಫೆಕ್ಟ್ಗಳಾಗ್ಬೋದಾ ಸರ್? ಇನ್ನೊಂದು ಸರ್, ಒಂದು ವಿಚಾರ ಹೇಳ್ಬೇಕಂದ್ರೆ ಪರಿಪಕ್ವ ಅಂತಕ್ಕಂಥದ್ದು ಇಲ್ಲಿ ಏನಾಗ್ತಾ ಇದೆ ಇವತ್ತು ಮುಖ್ಯವಾಗಿ ನಾವು ಮಾತಾಡಬೇಕಾದಂಥ ಒಂದು ವಿಚಾರ ಇದೆ. ನಂಬಿಕೆ ಇಲ್ಲ, ನಂಬಲ್ಲ, ಇದೆಲ್ಲ ಸುಳ್ಳು ಅಂತಕ್ಕಂಥದ್ದು ಈಗ ಹರಿದಾಡ್ತಾ ಇದೆ. ಹೌದು. ಎಲ್ಲ ಮನುಷ್ಯರಲ್ಲೂ ಇವತ್ತು ಎಜುಕೇಷನ್ ಬೇಕಾದಷ್ಟಿದೆ, ಮೆಡಿಕಲ್ ಬೇಕಾದಷ್ಟಿದೆ, ಇವತ್ತು ಎಷ್ಟೋ ಬೆಳೆದಿದೆ. ಈ ಒಂದು ಆಧುನಿಕವಾದಂಥ ಕಾಲ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಸ್ಪೀಡ್ ಲೈಫು ಇದೆಲ್ಲ ಇಲ್ಲ ಅಂದ್ಕೊಂಡಿದ್ದೀವಿ ನಾವು. ಆದರೆ ಇದೆಲ್ಲ